ಒಂದು ಸ್ಟೂಡೆಂಟ್ ಕೂಚುಪುಡಿನ ತಗೊಳ್ಳೋಣ. ಈಗ ಒಂದು ಕೂಚುಪುಡಿ ಸ್ಟೂಡೆಂಟ್ಗೆ ಏನೇನು ಗುಣಗಳಿರಬೇಕು, ಅವ್ರು ನಿಜವಾಗ್ಲೂ ಅದರಲ್ಲಿ ಪರಿಣಿತಿಯನ್ನು ಹೊಂದಬೇಕು ಅಂದರೆ? ಗುರುಗಳಿಗೆ ಮರ್ಯಾದೆ ಕೊಡೋದಿರ್ಬೇಕು. ಫಸ್ಟ್ ಆಫ್ ಆಲ್ ವಿದ್ಯೆ ಬರಬೇಕಂದ್ರೆ ಸ್ವಲ್ಪ ಬಂದ ತಕ್ಷಣ ನನಗೆ ಬಂದ್ಬಿಟ್ಟೈತೆ ಅನ್ಕೋಬಾರ್ದು. ಅವ್ರು ಇನ್ನೊಂದೇನೆಂದರೆ ನಮ್ಮ ಗುರುಗಳಿಲ್ಲ ಅಂದರೆ ನಮ್ಮ ಜೀವನ ಇಲ್ಲ ಅನ್ಕೋಬೇಕು. ಅವ್ರು ಎಷ್ಟೇ ದೊಡ್ಡವರಾಗಲಿ ಎಲ್ಲರಿಗೆ ರೆಸ್ಪೆಕ್ಟ್ ಕೊಡಬೇಕು. ಒಂದು ನಯ ವಿನಯ ಇದ್ದರೆ ಮಾತ್ರ ವಿದ್ಯೆ ಬರೋಕ್ಕೆ. ವಿದ್ಯೆ ಉಳ್ಳುವವನ ಮುಖವು ಮುದ್ದು ಬರುವವಂತಿತ್ತು, ವಿದ್ಯೆ ಇಲ್ಲದವನ ಮುಖವು ಆಳೂರು ಅದ್ದಿಗಿಂತ ಕಡೆಯಿತ್ತು ಸರ್ವಜ್ಞ. ಎತ್ತಣ ಕೋಗಿಲೆ ಎತ್ತಣ ಮಾಮರ, ಎತ್ತಣದಿಂದೆತ್ತಣ ಸಂಬಂಧ ಬಯ್ಯ. ಬೆಟ್ಟದ ಮೇಲಿನ ನೆಲ್ಲಿಕಾಯಿ, ಸಮುದ್ರದೊಳಗಿನ ಉಪ್ಪು, ಏನು ಸಂಬಂಧ ಬಯ್ಯ. ಎಲ್ಲಿ ಆಂಧ್ರ, ಎಲ್ಲಿ ಕರ್ನಾಟಕ, ಎಲ್ಲಿ ಬೆಂಗಳೂರು. ಇವತ್ತು ನಾನು ಬೆಂಗಳೂರು ಮಠದಲ್ಲಿ ನಾನು ಗುರುತಿಸ್ಕೊಂಡಿದ್ದೀನಿ ಅಂದರೆ ನಮ್ಮ ಗುರುಗಳು ಹೇಳ್ತಾ ಇದ್ರು, ಕಲಾಕೃಷ್ಣ ಸಾರ್ ಬಗ್ಗೆ. ಅವ್ರು ಹಿಂಗೆ ಕೂದಲ ಬಿಟ್ಕೊಂಡು ಕೃಷ್ಣನ ಹಿಡ್ಕೊಂಡು ಹಿಂಗೆ ಬಂದರೆ ಸಾಕು, ಸ್ತ್ರೀ ವೇಷದಲ್ಲಿ ಅಷ್ಟು ಚೆಂದ ಇರ್ತಾರಂತೇಳಿ ನಾನು ಫಸ್ಟ್ ಸ್ಟೆಪ್ ಕಲಿಬೇಕಾದ್ರೆ ಹೇಳಿದರು. ಅದೇ ಗುರುಗಳು ನನ್ನ ಮೊಹಮ್ಮದ್ ಗೌಸ್ ಸಾರ್ ಹೇಳಿದ ಗುರುಗಳು ಕಲಾಕೃಷ್ಣ ಸಾರ್ ಜೊತೆಗೆ ಬೃಕುಂಶಾ ಫೆಸ್ಟಿವಲ್ ಬೆಂಗಳೂರಲ್ಲಿ ಮಲ್ಲೇಶ್ವರಂದಲ್ಲಿ ಮಾಡಿದೆ. ನಾನು ಅಂದ್ಕೊಂಡೆ, ಮೈಕಲ್ಲಿ ಹೇಳಿದೆ, ಸರ್ ನಿಮ್ಮ ಬಗ್ಗೆ ನನಗೆ ನಮ್ಮ ಗುರುಗಳು ಫಸ್ಟ್ ಸ್ಟೆಪ್ ಕಲಿಬೇಕಾದ್ರೇ ಹೇಳಿದ್ದಾರೆ. ನಿಮ್ಮ ಜೊತೆ ಪ್ಲಾಟ್ಫಾರ್ಮ್ ಸಿಕ್ಕಿದೆಯಲ್ಲ, ನೀವು ಎಷ್ಟು ದೊಡ್ಡ ಗುರುಗಳು. ನಾನು ಒಂದು ಚಿಕ್ಕ ಕಲಾವಿದ, ನಾನೇನು ಸಾಧನೆಯೇ ಮಾಡಿಲ್ಲ. ಎಲ್ಲ ನನ್ನ ಗುರುಗಳಿಗೆ ಅವರೇ ಸಾಧನೆ ಆದಿ, ನಂದೇನೂ ಇಲ್ಲ. ನಿಮ್ಮಂಥವ್ರ ಜೊತೆಗೆ ನನಗೆ ಸ್ಥಾನಮಾನ ಕೊಟ್ಟಿದ್ದೀರಲ್ಲ, ನಾನು ಜೀವನ ಧನ್ಯ ಆಗೋಗ್ಬಿಡ್ತು ಅನಿಸ್ಬಿಡ್ತು ಮೇಡಮ್. ನಿಜ ನಿಜ. ಸೊ ನೀವು ಹೇಳೋದು ನಯ ವಿನಯ ಇರಬೇಕು, ಹೌದು, ಸಮರ್ಪಣೆ ಇರಬೇಕು, ಹೌದು, ಕಷ್ಟ ಇರಬೇಕು. ಈಗಿನ ಕಾಲಕ್ಕೆ 3 ಮಂತ್ಸ್ ಕಲ್ತ್ಕೊಂಡು 6 ಮಂತ್ಸ್ ಕಲ್ತ್ಕೊಂಡು ನನ್ನ ಮಗಳು ಸ್ಟೇಜ್ ಇರಬೇಕಂದ್ರೆ ಇಲ್ಲ. ಮಿನಿಮಮ್ 5 years ಕಲ್ತ್ರೆ ಅವಾಗ ಡೆಪ್ತ್ ಬರ್ತೈತೆ ಮೇಡಮ್. ವೆರಿ ಟ್ರೂ. ಮಿನಿಮಮ್ 5 years ಕಲ್ತಾಗ ಮೇ ಬಿ ಒಂದು ಪರ್ಫಾರ್ಮೆನ್ಸ್ ಕೊಡ್ಬೋದು. ಬಟ್ ಹಂಗೆ 5 ವರ್ಷಕ್ಕೆ ನಿಂತೋಗಲ್ಲ, ಸಾಯೋವರೆಗೂ ಕಲಿಯೋದು. ನಾನು ಈಗ ಗುಣ ಕಲಿತಾ ಇದ್ದೀನಿ, ಈಗ ಗುಣ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ. ಸುಮಾರು ಎಷ್ಟು ವರ್ಷಗಳ ಕಾಲ ಕಲ್ತಿರೋದು? ನಾನು ಒಂದು 17-18 ವರ್ಷದಿಂದ ಹೋಗ್ತಾನೆ ಇದ್ದೀನಿ. ಈಗ ಅಷ್ಟವಿಧ ನಾಯಕ, ಜಾವಳಿಗಳು, ಪದಗಳು ಅಂತೇಳಿ ದೊಡ್ಡ ದೊಡ್ಡ ಐಟಮ್ಗಳು ಇರ್ತವೆ ಮೇಡಮ್. ಅದನ್ನೆಲ್ಲ ಕಲ್ತ್ಕೊತಾ ಇದ್ದೀರಾ? ಅವೆಲ್ಲ ಮುಗೀತು ಮೇಡಮ್. ಇವಾಗ ದೊಡ್ಡ ದೊಡ್ಡ ಐಟಮ್ಸ್ ಅಂದ್ರೆ ಇವಾಗ ಸೀನಿಯರ್ಸ್ ಐಟಮ್ಸ್, ಅವು ಡಿಪ್ಲೊಮಾ MA ಐಟಮ್ಸ್ ಮೇಡಮ್. ಭಾಮಕಲಾಪ ಅಂದ್ರೆ MA ಐಟಮ್, ಭಾಮಕಲಾಪ ಮಾಡ್ತೀನಿ. ಅದೆಲ್ಲಾನು ಮಾಡ್ಕೊಳ್ತಾ ಹೋಗ್ತಾ ಇರ್ತೀರಾ? ಭಾಮಕಲಾಪದ ಬಗ್ಗೆ ಶಾರ್ಟ್ ಕಟ್ ಆಗಿ ಹೇಳಲೇಬೇಕು ಪ್ಲೀಸ್. ಭಾಮಕಲಾಪ ಅಂದ್ರೆ ಯಾಕೆ ನಾನು ಸ್ತ್ರೀ ವೇಷ ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ಇಲ್ಲಿದೆ. 6ನೇ ಶತಮಾನದಲ್ಲಿ ಸಿದ್ಧೇಂದ್ರ ಯೋಗಿಗಳು ರಾಜರು ಮಹಾರಾಜರ ಕಾಟ ಇರಬಾರ್ದು ಅಂತೇಳಿ ಬರೇ ಪುರುಷರಿಗೆ ಸ್ತ್ರೀ ವೇಷ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಸೀತೆ ಆಗ್ಲಿ, ರಾಮ ಆಗ್ಲಿ, ಕೃಷ್ಣ ಆಗ್ಲಿ, ದ್ರೌಪದಿ ಆಗ್ಲಿ, ಇನ್ನೊಂದಾಗ್ಲಿ ಎಲ್ಲ ಗಂಡಸರೇ, ಅಲ್ಲಿ ಯಾರು ಹೆಣ್ಮಕ್ಳಿರಲ್ಲ. 18ನೇ ಶತಮಾನಕ್ಕೆ ಸಿದ್ಧೇಂದ್ರ ಯೋಗಿಗಳದ್ದು 6ನೇ ಶತಮಾನದಿಂದ ಸ್ಟಾರ್ಟ್ ಆಯಿತು. 18ನೇ ಶತಮಾನಕ್ಕೆ ಹೆಣ್ಮಕ್ಳು, ಈಗ ಕೇಳ್ಬೋದು ಯಾರನ್ನ ಕ್ವಶನ್ ಕಾಮೆಂಟ್ಗುನ, 18ನೇ ಶತಮಾನದಲ್ಲಿ ಎಂಟ್ರಿ ಆಯಿತು ಸ್ತ್ರೀಯರ ಪ್ರವೇಶ. ಅಲ್ಲಿವರೆಗೂ ಬರೀ ಪುರುಷರು ಮಾತ್ರ ಮಾಡ್ತಿದ್ರು. ಕೂಚುಪುಡಿ ಅಂದ್ರೆ ಈಗ ಕೆಲವರು ಅಲ್ಲೆಲ್ಲಿ ಭರತನಾಟ್ಯದವರು ಅವ್ರು ಇವರು ಸ್ತ್ರೀ ವೇಷ ಮಾಡ್ತಾರೆ, ಮಾಡಬಾರ್ದು. ಕೂಚುಪುಡಿಯವ್ರು ಮಾತ್ರ ಮಾಡ್ಬೇಕು ಸ್ತ್ರೀ ವೇಷ, ಇದು ಸ್ಪೆಷಲ್ಲು. ಭಾರತದಲ್ಲಿ ಭರತನಾಟ್ಯ, ಕೂಚುಪುಡಿ, ಕಥಕ್ಕಳಿ, ಮೋಹಿನಿಯಟ್ಟಂ, ಒಡಿಸಿ. ಯಾಕೆ ಕೂಚುಪುಡಿಗೆ ಅಗ್ರಸ್ಥಾನ ಅಂದರೆ ಭಾರತ ದೇಶದಲ್ಲಿ ಯಾವ ರಾಜ ಯಾವ ಡ್ಯಾನ್ಸಿಗೆ ಅಷ್ಟು ಆಸ್ತಿ ಕೊಟ್ಟಿಲ್ಲ. ಕೂಚುಪುಡಿಗೆ ಭಾಮಕಲಾಪ ಪುರುಷರ ವೇಷವನ್ನು ನೋಡಿ 600 ಎಕರೆ ನೀರಾವರಿ ಮಾಗಾಣಿನ ದಾನವಾಗಿ ಕೊಟ್ಟಿದ್ದಾನೆ. ಯೂಟ್ಯೂಬಲ್ಲಿ ಹೊಡೆದು ನೋಡ್ರಿ, ಕೂಚುಪುಡಿ ಗ್ರಾಮಕ್ಕೆ ಹೋಗಿಗೂ ನೋಡ್ಕೊಳ್ರಿ. ಸೊ ಹಾಗೆ ಎನ್ಕರೇಜ್ ಮಾಡಿದ್ರು. ಅಂದರೆ ಬೇಸಿಕಲಿ ನೀವು ಹೇಳ್ತಾ ಇರೋದು, ಯಾಕೆ ಪುರುಷರನ್ನೇ ಇದರಲ್ಲಿ ಇಟ್ಕೊಂಡಿದ್ರು ಅಂತಂದ್ರೆ ಸಂರಕ್ಷಿಸಕ್ಕೋಸ್ಕರ, ಹೆಣ್ಣು ಮಕ್ಕಳ ಸಂರಕ್ಷಣೆಗೋಸ್ಕರ.